ದೆಹಲಿಯಿಂದ ಮುಂಬೈವರೆಗೆ ಹೋಗುವ ಈ ಒಂದು ಯೋಜನೆ ಭಾರತವನ್ನು ಶ್ರೀಮಂತ ಮಾಡುತ್ತದಾ ಅಥವಾ ಕೆಲವರನ್ನೇ ಹೆಚ್ಚು ಶ್ರೀಮಂತರನ್ನಾಗಿಸುವ ಗುಪ್ತ ಅಜೆಂಡಾ ಇದೆಯಾ? ದೆಹಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದ್ರೆ ಡಿಎಂಐಸಿ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದು. ಸುಮಾರು 1500 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ದೆಹಲಿ ಮತ್ತು ಮುಂಬೈ ನಡುವಿನ ಉದ್ಯಮ ನಗರಗಳನ್ನು ಸಂಪರ್ಕಿಸಲು ನಿರ್ಮಿಸಲಾಗುತ್ತಿದೆ. ಸರ್ಕಾರದ ಅಧಿಕೃತ ಗುರಿಯೇನು? ಈ ಯೋಜನೆಯ ಮೂಲಕ ಹೊಸ ಕೈಗಾರಿಕಾ ನಗರಗಳು, ವೇಗವಾದ ಸರಕು ಸಾಗಣೆ ಮಾರ್ಗಗಳು, ಲಾಜಿಸ್ಟಿಕ್ಸ್ ಹಬ್ಗಳು ಮತ್ತು ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸುವುದು. ಡಿಎಂಐಸಿ ಮೂಲಕ ಹೊಸ ಸ್ಮಾರ್ಟ್ ಇಂಡಸ್ಟ್ರಿಯಲ್ ಸಿಟಿಗಳು ನಿರ್ಮಾಣ, ಮ್ಯಾನುಫ್ಯಾಕ್ಚರಿಂಗ್ ವೃದ್ಧಿ, ಎಕ್ಸ್ಪೋರ್ಟ್ ಹೆಚ್ಚಳ ಮತ್ತು ಭಾರತವನ್ನು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ರೂಪಿಸುವುದು. ಸರಳವಾಗಿ ಹೇಳುವುದಾದರೆ ಮೇಕ್ ಇನ್ ಇಂಡಿಯಾ ಕನಸಿಗೆ ವೇಗ ನೀಡುವುದು. ಆದರೆ ಟೀಕಾಕಾರರು ಬೇರೆ ಪ್ರಶ್ನೆ ಕೇಳ್ತಾರೆ. ಈ ಯೋಜನೆ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ಸ್ವಾಧೀನ ಮಾಡಲಾಗುತ್ತಿದೆ. ಕೆಲವು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಭಾರೀ ಲಾಭವಾಗಬಹುದು. ಸ್ಥಳೀಯ ರೈತರು ಮತ್ತು ಸಣ್ಣ ಗ್ರಾಮಗಳು ಹಿಂದುಳಿಯುವ ಸಾಧ್ಯತೆ ಇದೆ ಎಂದು ಕೆಲವರು ಆರೋಪಿಸುತ್ತಾರೆ. ಕೆಲವರು ಹೇಳುವ ಪ್ರಕಾರ ಇದು ಕೇವಲ ಅಭಿವೃದ್ಧಿ ಯೋಜನೆಯಲ್ಲ, ಬದಲಾಗಿ ಕೈಗಾರಿಕಾ ಶಕ್ತಿ ಕಾರಿಡಾರ್ ನಿರ್ಮಿಸಿ ದೊಡ್ಡ ಉದ್ಯಮಗಳಿಗೆ ಅನುಕೂಲ ಮಾಡುವ ಯೋಜನೆ. ಆದರೆ ಸರ್ಕಾರದ ಮಾತೇನೆಂದರೆ ಈ ಯೋಜನೆ ದೇಶದ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸಲು ಅಗತ್ಯವಾದದ್ದು. ಹೀಗಾದರೆ ನಿಜ ಯಾವುದು? ಭಾರತದ ಭವಿಷ್ಯವನ್ನು ಬದಲಾಯಿಸುವ ಮಹಾ ಅಭಿವೃದ್ಧಿ ಯೋಜನೆಯಾ ಅಥವಾ ಅದರ ಹಿಂದೆ ಇನ್ನೊಂದು ಅಜೆಂಡಾ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ಹೇಳಿ ಮತ್ತು ಇಂತಹ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ ಫಾಲೋ ಮಾಡಿ.